ಫ್ರೆಂಡ್ಸ್, ಇನ್ಸ್ಟಾಗ್ರಾಮಲ್ಲಿ ನೀವು ಕೇವಲ 3 ಸೆಟ್ಟಿಂಗ್ ಮಾಡಿದ್ರೆ ಸಾಕು. ಬೆಳಗ್ಗೆಯಿಂದ ರಾತ್ರಿ ತನಕ ನೀವು ರೀಲ್ಸನ್ನು ನೋಡಿದ್ರು ಕೂಡ ನಿಮ್ಮ ಮೊಬೈಲ್ ಡಾಟಾ 1 GB ಡಾಟಾ ಇದ್ದರೂ ಕೂಡ ಯಾವುದೇ ಕಾರಣಕ್ಕೂ ಖಾಲಿ ಆಗಲ್ಲ. ಹೌದು, ನಾವು ಏನು ಮಾಡ್ತೀವಿ, ಇನ್ಸ್ಟಾಗ್ರಾಮನ್ನು ಈ ರೀತಿಯಾಗಿ ಓಪನ್ ಮಾಡ್ತೀವಿ. ಜಸ್ಟ್ ಒಂದು ನೋಟಿಫಿಕೇಶನ್ ಬಂದಾಗ ಆಮೇಲೆ ನೋಡ್ತಾ ಕೂತ್ಕೊಳ್ತೀವಿ, ಗೊತ್ತೇ ಆಗಲ್ಲ ಗಂಟೆ ಹೋಗಿರೋದು. ಸೊ 1 ಗಂಟೆ ಆಗುವಷ್ಟರಲ್ಲಿ ನಿಮ್ಮ 1 GB ಡಾಟಾ ಖಾಲಿ ಆಗಿರುತ್ತೆ. ಬಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಕೇವಲ 3 ಸೆಟ್ಟಿಂಗನ್ನು ನೀವು ಮಾಡಿದರೆ ಸಾಕು, ನಿಮ್ಮ 1 GB ಡಾಟಾ 24 ಗಂಟೆ ಬರುತ್ತೆ. 24 ಗಂಟೆ ಅಂದರೆ ಬೆಳಗ್ಗೆಯಿಂದ ರಾತ್ರಿ ತನಕ ನೀವು ಕಂಟಿನ್ಯೂಸ್ ಆಗಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿದ್ರು ಕೂಡ ನಿಮ್ಮದು 1 GB ಡಾಟಾ ಯಾವುದೇ ಕಾರಣಕ್ಕೂ ಖಾಲಿ ಆಗಲ್ಲ. ಇದು ನಿಮಗೆ ನಂಬೋಕ್ಕಾಗಲ್ಲ, ನಿಮಗೆ ಸುಳ್ಳು ಅನಿಸ್ಬೋದು. ಬಟ್ ಇದನ್ನು 3 ಸೆಟ್ಟಿಂಗ್ ಮಾಡಿ ನೋಡಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ 1 GB ಡಾಟಾ ಯಾವುದೇ ಕಾರಣಕ್ಕೂ ನಿಮಗೆ ಖಾಲಿ ಆಗಲ್ಲ. ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಬಟ್ ನಾನು ಯಾವ ಸೆಟ್ಟಿಂಗನ್ನು ಹೇಳ್ತೀನಿ ಅದನ್ನು ನೀವು ಪ್ರಾಪರಾಗಿ ಮಾಡಬೇಕಾಗುತ್ತೆ. ಇದನ್ನು ನೀವು ಮಾಡಿದ್ರೆ ಸಾಕು. ಇನ್ಸ್ಟಾಗ್ರಾಮಲ್ಲಿ ಕೇವಲ 3 ಸೆಟ್ಟಿಂಗ್ ಮಾಡಿದ್ರೆ ಸಾಕು, ಯಾವುದೇ ಕಾರಣಕ್ಕೂ ನೀವು ಇನ್ಸ್ಟಾಗ್ರಾಮ್ನ ಎಷ್ಟೇ ಯೂಸ್ ಮಾಡಿ ನಿಮಗೆ 1 GB ಡಾಟಾ ಖಾಲಿ ಆಗಲ್ಲ. ಹಾಗಾದ್ರೆ ಆ ಸೆಟ್ಟಿಂಗ್ ಯಾವುದು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ರೀಲ್ಸ್ ನೋಡ್ತಾ ಇದ್ದೀರಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ಫ್ರೆಂಡ್ಸ್, ಮೊದಲಾಗಿ ನೀವು ಮಾಡಬೇಕಾಗಿರೋದು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿದ ನಂತರ ಬಾಟಮಲ್ಲಿ ಪ್ರೊಫೈಲ್ ಐಕನ್ ಇದೆ. ಸೊ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ಇಲ್ಲಿ ಟಾಪಲ್ಲಿ 3 ಡಾಟ್ ಬರುತ್ತೆ, ನೋಡ್ಬೋದು. ಇಲ್ಲಿ 3 ಲೈನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಿಮಗೆ 3 ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಬೇಸಿಕ್ಕಾಗಿ ಇಂಪಾರ್ಟೆಂಟ್ ಸೆಟ್ಟಿಂಗು. ಅದಾದ ನಂತರ ನಿಮಗೆ ಕೊನೆ ತನಕ ಯಾರೆಲ್ಲ ನೋಡ್ತೀರಿ ಅವರಿಗೊಂದು ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಈ 4 ಸೆಟ್ಟಿಂಗನ್ನು ನೀವು ಒಮ್ಮೆ ಮಾಡಿದ್ದೆ ಹೋದಾದರೆ ಇನ್ಸ್ಟಾಗ್ರಾಮಲ್ಲಿ ನೀವು ಬೆಳಗ್ಗೆಯಿಂದ ರಾತ್ರಿ ತನಕ ಎಷ್ಟೇ ರೀಲ್ಸ್ ನೋಡಿ, ಎಷ್ಟೇ ರೀಲ್ಸ್ ನೀವು ಅಪ್ಲೋಡ್ ಮಾಡಿ ನಿಮಗೆ ಡಾಟಾ ಖಾಲಿ ಆಗಲ್ಲ. 1 GB ಡಾಟಾ ಕೂಡ ಖಾಲಿ ಆಗಲ್ಲ. ನಿಮ್ಗೆ ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮನ್ನು ಪ್ರತಿಯೊಬ್ಬರು ಯೂಸ್ ಮಾಡ್ತಿರ್ತಾರೆ. ಇವಾಗಿನ ಕಾಲದಲ್ಲಿ ತುಂಬ ಮಂದಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ತಿರ್ತಾರೆ. ಬಟ್ ಇಲ್ಲಿ ರೀಲ್ಸ್ ನೋಡಬೇಕಾದ್ರೆ ಅವ್ರದ್ದು ಡಾಟಾ ಕೂಡ ಬೇಗನೆ ಖಾಲಿ ಆಗ್ತಿರುತ್ತೆ. ಡಾಟಾ ಖಾಲಿ ಆದ ನಂತರ ಏನು ಮಾಡೋದಂತ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಳ್ತಾರೆ. ಅದಕ್ಕೆ ನೀವೇನು ಮಾಡಬೇಕು, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರೂ ಶೇರ್ ಮಾಡಿ. ಎಲ್ಲರಿಗೂ ಖಂಡಿತವಾಗಿ ಇಷ್ಟ ಆಗುತ್ತೆ, ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಜೊತೆಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿದ್ರೆ ಹೆಚ್ಚಿನ ವಿಡಿಯೋ ಮಾಡೋದು ನಮಗೆ ಸಪೋರ್ಟಿವ್ ಆಗಿರುತ್ತೆ. ಕಾಮೆಂಟ್ ಬಾಕ್ಸ್ನಲ್ಲಿ ಎಷ್ಟು GB ಡಾಟಾವನ್ನು ಯೂಸ್ ಮಾಡ್ತೀರಿ ಪ್ರತಿದಿನ ಕಮೆಂಟ್ ಮಾಡಿ. 1 GB ಡಾಟಾ ಆದರೆ 1 GB ಅಂತ ಕಮೆಂಟ್ ಮಾಡಿ. 2 GB ಆದರೆ 2 GB, 1.5 GB ಆದರೆ ಅದನ್ನು ಕಮೆಂಟ್ ಮಾಡಿ. ಜೊತೆಗೆ ಇವಾಗ ನಿಮಗೆ 3 ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಮೊದಲೇ ಸೆಟ್ಟಿಂಗಲ್ಲಿ ಸಿಂಪಲ್ ಆಗಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು, ಇಲ್ಲಿ ಡಾಟಾ ಯೂಸೇಜ್ ಆ್ಯಂಡ್ ಮೀಡಿಯಾ ಕ್ವಾಲಿಟಿ ಅಂತ ಬರುತ್ತೆ. ಇಂಪಾರ್ಟೆಂಟ್ ನೋಡ್ಬೋದು, ಚೆಕ್ ಮಾಡ್ಕೊಳ್ಳಿ. ಈ ಸೆಟ್ಟಿಂಗ್ ಬರುತ್ತೆ ನಿಮಗೆ. ಇದರಲ್ಲಿ 3 ಸೆಟ್ಟಿಂಗ್ ಮಾಡಲಿಕ್ಕೆ ಇರುತ್ತೆ. ಪ್ಲಸ್ ಕೊನೆದಾಗಿ ಒಂದು ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಎಲ್ಲ ಸೆಟ್ಟಿಂಗ್ ನೀವು ಮಾಡಬೇಕಾಗುತ್ತೆ. ಒಂದು ಸೆಟ್ಟಿಂಗ್ ಮಿಸ್ ಆದರೂ ಕೂಡ ಇದು ನಿಮ್ಗೆ ವರ್ಕ್ ಆಗಲ್ಲ. ಹಾಗಾಗಿ ಎಲ್ಲ ಸೆಟ್ಟಿಂಗ್ ಮಾಡಿದವರಿಗೆ ಮಾತ್ರ ಇದು ವರ್ಕ್ ಆಗುತ್ತೆ. ಗೈಸ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಒಂದು ಸೆಟ್ಟಿಂಗ್ ಬರುತ್ತೆ. ಇಲ್ಲಿ ಡಾಟಾ ಸೇವರ್ ಅಂತ. ಗೈಸ್, ಡಾಟಾ ಸೇವರ್ ಅನ್ನೋದು ಎಲ್ಲ ಅಪ್ಲಿಕೇಶನಲ್ಲಿ ನಾರ್ಮಲಾಗಿ ಕೊಟ್ಟಿರ್ತಾರೆ. ಏನಕ್ಕೆ ಆ ಅಪ್ಲಿಕೇಶನಲ್ಲಿ ಯೂಸ್ ಮಾಡಬೇಕಾದ್ರೆ ಇಂಟರ್ನೆಟ್ ಖಾಲಿ ಆಗಬಾರ್ದಂತ. ನೀವು ಏನು ಮಾಡಬೇಕಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು, ಡಾಟಾ ಸೇವರ್ ನಿಮ್ಮದು ಬೈ ಡಿಫಾಲ್ಟ್ ಆಗಿ ಆಫ್ ಇರುತ್ತೆ. ಇದನ್ನು ನೀವು ಇಲ್ಲಿ ಆನ್ ಮಾಡಬೇಕು. ಆನ್ ಮಾಡಿದ ನಂತರ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಬೇಕಾದ್ರೆ ಇನ್ಸ್ಟಾಗ್ರಾಮಿಗೆ ಗೊತ್ತಾಗುತ್ತೆ ನೀವು ಡಾಟಾ ಸೇವರನ್ನು ಆನ್ ಮಾಡಿದ್ರಿ ಅಂತ. ಆವಾಗ ಏನಾಗುತ್ತೆ, ನೀವು ಎಷ್ಟೇ ರೀಲ್ಸ್ ನೋಡಿದ್ರು ಕೂಡ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಇಂಟರ್ನೆಟ್ ಮಾತ್ರ ಅದು ಕನ್ಸ್ಯೂಮ್ ಮಾಡೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಇದನ್ನು ನೀವು ಆನ್ ಮಾಡಬೇಕಾಗುತ್ತೆ. ಮೊದಲೇ ಸೆಟ್ಟಿಂಗು, ಇಂಪಾರ್ಟೆಂಟ್ ಸೆಟ್ಟಿಂಗು. ಇದನ್ನು ಆನ್ ಮಾಡಿದ ತಕ್ಷಣ ನೀವು ಎಷ್ಟೇ ರೀಲ್ಸ್ ನೋಡಿದ್ರು ಕೂಡ ಎಷ್ಟು ಮಿನಿಮಮ್ ಎಷ್ಟು ಡಾಟಾ ಕನ್ಸ್ಯೂಮ್ ಆಗಬೇಕು ಅಷ್ಟು ಮಾತ್ರ ಕನ್ಸ್ಯೂಮ್ ಆಗುತ್ತೆ, ಮ್ಯಾಕ್ಸಿಮಮ್ ಕನ್ಸ್ಯೂಮ್ ಆಗಲ್ಲ. ಹಾಗಾಗಿ ಇಲ್ಲಿ ಡಾಟಾ ಸೇವರನ್ನು ಆನ್ ಮಾಡ್ಕೋಬೇಕಾಗುತ್ತೆ. ಇದು ಒಂದೇ ಸೆಟ್ಟಿಂಗು. ಇನ್ನು 2 ಸೆಟ್ಟಿಂಗು ಇಂಪಾರ್ಟೆಂಟು. ಅದಾದ ನಂತರ ಬೋನಸ್ ಸೆಟ್ಟಿಂಗ್ ಕೂಡ ತಿಳಿಸ್ಕೊಡ್ತೀನಿ, ಅದು ಕೂಡ ಇಂಪಾರ್ಟೆಂಟು. ಗೈಸ್, ಇನ್ನು 2ನೇ ಸೆಟ್ಟಿಂಗಲ್ಲಿ ನೋಡ್ಬೋದು ನಿಮಗೆ ಅಲ್ಲೇ ಸಿಗುತ್ತೆ. ಇದನ್ನು ನೀವು ಡಾಟಾ ಸೇವರನ್ನು ಆನ್ ಮಾಡ್ತೀರಿ, ಅದ ನಂತರ ಇಮಿಡಿಯೇಟ್ ಅಲ್ಲಿ ಸಿಗುತ್ತೆ. ನೋಡ್ಬೋದು ಇಲ್ಲಿ ಹೈ ರೆಸಲ್ಯೂಷನ್ ಮೀಡಿಯಾ ಅಂತ ಇರುತ್ತೆ. ಇಂಪಾರ್ಟೆಂಟ್ ಸೆಟ್ಟಿಂಗು. ಇದು ನಿಮ್ಮದು ಮೊಬೈಲಲ್ಲಿ ಡಿಫಾಲ್ಟ್ ಆಗಿ ಏನಾಗುತ್ತೆ, ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಸೆಲ್ಲರ್ ಮತ್ತು ವೈಫೈ ಅಂತ ಇರುತ್ತೆ. ಅಂದರೆ ಮೊಬೈಲ್ ಡಾಟಾ ಮತ್ತು ವೈಫೈ ಹೈ ರೆಸಲ್ಯೂಷನ್ ಮೀಡಿಯಾ. ಹೈ ರೆಸಲ್ಯೂಷನ್ ಮೀಡಿಯಾ ಅಂತ ಹೇಳಿದ್ರೆ ನೀವು ಡಾಟಾ ಏನು ರೀಲ್ಸನ್ನು ನೋಡ್ತೀರಿ ಅದು ಆ ರೀಲ್ಸ್ನ ಹೈಯೆಸ್ಟ್ ಕೆಪಾಸಿಟಿ ಯಾವ ರೆಸಲ್ಯೂಷನಲ್ಲಿ ಅವರು ಅಪ್ಲೋಡ್ ಮಾಡಿದರೆ ಆ ಫುಲ್ ರೆಸಲ್ಯೂಷನಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ತಾರೆ ಆ ರೀಲ್ಸನ್ನು. ಆವಾಗ ಏನಾಗುತ್ತೆ, ನಿಮಗೆ ತುಂಬ ಕ್ಲಾರಿಟಿಯಾಗಿ ಕಾಣಿಸುತ್ತೆ ರೀಲ್ಸು. ಬಟ್ ಇದರಿಂದ ನಿಮ್ಮ ಡಾಟಾ ಖಾಲಿ ಆಗ್ತಿರುತ್ತೆ. ಏನಕ್ಕೆ ನೀವು ದಿನಕ್ಕೆ ಒಂದು ಅರ್ಧ ಗಂಟೆ 1 ಗಂಟೆ ನೀವು 2 ಗಂಟೆ ಯೂಸ್ ಮಾಡಿದರೆ ರೀಲ್ಸ್ ನೋಡಿದರೆ ಎಷ್ಟು ಹೈ ರೆಸಲ್ಯೂಷನ್ ಅಂತ ಹೇಳಿದ್ರೆ ಎಷ್ಟು MB ಇಮಿಡಿಯೇಟ್ ಆಗಿ ಖಾಲಿ ಆಗುತ್ತೆ, ನೀವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನೀವು ಏನು ಮಾಡಬೇಕು, ಇಲ್ಲಿ ನಿಮ್ಮದು ನೋಡ್ಬೋದು ವೈಫೈ ಮತ್ತು ಮೊಬೈಲ್ ಡಾಟಾ ಅಂತ ಇರುತ್ತೆ. ಎರಡನೇದು ವೈಫೈ ಅಂತ ಇರುತ್ತೆ. ಇಲ್ಲಿ ವೈಫೈ ಓನ್ಲಿಯನ್ನು ಸೆಲೆಕ್ಟ್ ಮಾಡಬೇಕು. ಇವಾಗ ಏನಾಗುತ್ತೆ, ಯಾವಾಗ ನೀವು ವೈಫೈನ ಕನೆಕ್ಟ್ ಮಾಡ್ತೀರಿ ಆವಾಗ ಮಾತ್ರ ನಿಮಗೆ ಹೈ ರೆಸಲ್ಯೂಷನಲ್ಲಿ ನಿಮಗೆ ರೀಲ್ಸನ್ನು ತೋರಿಸುತ್ತೆ. ಸೊ ರಿಮೈನಿಂಗ್ ಟೈಮಲ್ಲಿ ಇಲ್ಲಿ ಅದು ನಾರ್ಮಲ್ ರೆಸಲ್ಯೂಷನಲ್ಲಿ ತೋರಿಸುತ್ತೆ. ನಾರ್ಮಲ್ ರೆಸಲ್ಯೂಷನ್ ಅಂತ ಹೇಳಿದ್ರೆ ನಿಮಗೆ ಏನಾದರೂ ಡಲ್ ಆಗಿ ಕಾಣಿಸಲ್ಲ, ಕ್ಲಾರಿಟಿಯಾಗಿ ಕಾಣಿಸುತ್ತೆ. ಬಟ್ ತುಂಬ ಹೈ ಕ್ಲಾರಿಟಿಯಲ್ಲಿ ಕಾಣಿಸಲ್ಲ. ಇದರಿಂದ ನಿಮಗೆ ನೋಡುವಾಗ ಯಾವುದೇ ರೀತಿಯಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಹಾಗಾಗಿ ಇದನ್ನು ಇಲ್ಲಿ ವೈಫೈ ಒಂದು ಸೆಲೆಕ್ಟ್ ಮಾಡಿ ನಿಮ್ಮ ಡಾಟಾವನ್ನು ಸೇವ್ ಮಾಡ್ಕೋಬೇಕು. ಇನ್ನು 3ನೇ ಸೆಟ್ಟಿಂಗು ಇಂಪಾರ್ಟೆಂಟ್, ನಿಮಗೆ ಇದರಲ್ಲಿ ಸಿಗುತ್ತೆ. ನೋಡ್ಬೋದು, ಇಲ್ಲಿ ನೋಡ್ಬೋದು ಅಪ್ಲೋಡ್ ಎಟ್ ಹೈಯೆಸ್ಟ್ ಕ್ವಾಲಿಟಿ. ಇದು ಇಂಪಾರ್ಟೆಂಟು. ನಾರ್ಮಲ್ ಆಗಿ ನಾವು ಕೇವಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾತ್ರ ನೋಡಲ್ಲ, ನಮ್ಮದು ರೀಲ್ಸನ್ನು ಅಪ್ಲೋಡ್ ಮಾಡ್ತಿರ್ತೀವಿ. ಅಪ್ಲೋಡ್ ಎಟ್ ಹೈಯೆಸ್ಟ್ ಕ್ವಾಲಿಟಿ ಅಂದಾಗ ಏನಾಗುತ್ತೆ, ನಿಮ್ಮ ಅಪ್ಲೋಡ್ ಮಾಡ್ತಿರಲ್ವ ಆವಾಗ ಹೈಯೆಸ್ಟ್ ಕ್ವಾಲಿಟಿಯಲ್ಲಿ
ರೆಸಲ್ಯೂಷನಲ್ಲಿ ಅದು ಅಪ್ಲೋಡ್ ಆಗುತ್ತೆ. ಇವಾಗ ಏನಾಗುತ್ತೆ, ಸೊ ನಿಮಗೆ 2, 3, 4, 5 ರೀಲ್ಸ್ ಹಾಕ್ತಿರುವಾಗಲೇ ನಿಮ್ಮ 1 GB ಡಾಟಾ ಖಾಲಿಯಾಗಿರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ಹೈ ರೆಸಲ್ಯೂಷನ್ ಕ್ವಾಲಿಟಿಯನ್ನು ಇಲ್ಲಿ ಆಫ್ ಮಾಡಬೇಕು. ಇದರಿಂದ ಏನಾಗುತ್ತೆ, ನಾರ್ಮಲ್ ಕ್ವಾಲಿಟಿಯಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಅಪ್ಲೋಡ್ ಆದ ನಂತರ ನಿಮಗೆ ಏನು ಯಾವುದೇ ರೀತಿಯಲ್ಲಿ ನಾರ್ಮಲ್ ಕ್ವಾಲಿಟಿಗೂ ಹೈ ಕ್ವಾಲಿಟಿಗೂ ಏನು ಅಷ್ಟೇನು ಡಿಫ್ರೆನ್ಸ್ ಏನು ಕಾಣಲ್ಲ. ಬಟ್ ಇಲ್ಲಿ ಇದನ್ನು ಆನ್ ಮಾಡಿದ್ರೆ ಏನಾಗುತ್ತೆ, ಸೊ ನಿಮ್ಮ ಡಾಟಾ ವೇಸ್ಟ್ ಆಗುತ್ತೆ ಸುಮ್ಮನೆ. ಅದಕ್ಕೋಸ್ಕರ ಏನು ಮಾಡಬೇಕು, ಇದನ್ನು ಆಫ್ ಮಾಡ್ಕೊಳ್ಳಿ. ನಿಮ್ಗೆ ಡಿಫ್ರೆನ್ಸ್ ಅಷ್ಟೇನು ಗೊತ್ತಾಗಲ್ಲ. ಗೈಸ್, ಈ 3 ಸೆಟ್ಟಿಂಗ್ ಆದ ನಂತರ ನಿಮಗೆ ಇಂಪಾರ್ಟೆಂಟ್ ಇನ್ನೊಂದು ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಈ 3 ಸೆಟ್ಟಿಂಗ್ ಅಪ್ಲಿಕೇಶನ್ ಒಳಗೆ ಮಾಡಬೇಕು. ಇವಾಗ ಒಂದು ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಈ ಸೆಟ್ಟಿಂಗ್ ಬಂದುಬಿಟ್ಟು ಅಪ್ಲಿಕೇಶನ್ ಹೊರಗಡೆ ಮಾಡಬೇಕು. ಅದೇನು ಮಾಡಬೇಕಂದ್ರೆ, ಇವಾಗ ನೀವು ಕ್ಲೋಸ್ ಮಾಡ್ಕೊಳ್ಳಿ, ಹೋಮ್ ಪೇಜಿಗೆ ಬನ್ನಿ. ಹೋಮ್ ಪೇಜಿಗೆ ಬಂದಾಗ ಏನು ಮಾಡಬೇಕು, ಇನ್ಸ್ಟಾಗ್ರಾಮ್ ಇದೆಯಲ್ವ ಇಲ್ಲಿ, ಇದನ್ನು ಲಾಂಗ್ ಪ್ರೆಸ್ ಮಾಡಿಕೊಂಡು ಇಲ್ಲಿ ಐ ಬಟನ್ ಇದೆ ನೋಡ್ಬೋದು ಕೆಳಗಡೆ. ಗೈಸ್, ಇಲ್ಲಿ ನೋಡ್ಬೋದು ಐ ಬಟನ್ ಇದೆ. ಈ ಐ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಐ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಸೆಟ್ಟಿಂಗ್ ಬರುತ್ತೆ, ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಡಾಟಾ ಯೂಸೇಜ್ ಅಂತ ಬರುತ್ತೆ, ಎಲ್ಲ ಫೋನಲ್ಲಿ ಬರುತ್ತೆ, ಡೋಂಟ್ ವರಿ. ಇಲ್ಲಿ ಡಾಟಾ ಯೂಸೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಾಟಾ ಯೂಸೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಬಾಟಮಲ್ಲಿ ಒಂದು ಆಪ್ಷನ್ ಬರುತ್ತೆ, ಬ್ಯಾಕ್ಗ್ರೌಂಡ್ ಡಾಟಾ. ಇದು ನಿಮ್ಮದು ಬೈ ಡಿಫಾಲ್ಟ್ ಆಗಿ ಆನ್ ಇರುತ್ತೆ. ಇದನ್ನು ನೀವು ಆಫ್ ಮಾಡಬೇಕು. ಏನಕ್ಕೆ ಅಂತ ನಾನು ಹೇಳ್ತೀನಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಡಾಟಾ ಆನ್ ಇದ್ರೆ ಏನಾಗುತ್ತೆ, ಇನ್ಸ್ಟಾಗ್ರಾಮು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುತ್ತೆ. ಅಂದರೆ ನೀವು ಮೊಬೈಲನ್ನು ಯೂಸ್ ಮಾಡೋಂಥ ಅಗತ್ಯವಿಲ್ಲ, ಇನ್ಸ್ಟಾಗ್ರಾಮ್ನ ಓಪನ್ ಮಾಡೋಂಥ ಅಗತ್ಯವಿಲ್ಲ, ಬ್ಯಾಕ್ಗ್ರೌಂಡಲ್ಲಿ ಕೂಡ ಅದು ಡಾಟಾ ಕನ್ಸ್ಯೂಮ್ ಆಗ್ತಿರುತ್ತೆ. ಜೊತೆಗೆ ಟ್ರೆಂಡಿಂಗ್ ಇರುವಂಥ ಎಲ್ಲ ರೀಲ್ಸ್ ಅನ್ನೋದು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಮಾಡ್ತಿರುತ್ತೆ, ಅಂದರೆ ಸೇವ್ ಮಾಡ್ಕೊಳ್ತಿರುತ್ತೆ. ಈ ರೀತಿಯಾಗಿ ಬ್ಯಾಕ್ಗ್ರೌಂಡಲ್ಲಿ ಇದು ಟ್ರೆಂಡಿಂಗ್ ಇರುವಂಥ ರೀಲ್ಸನ್ನು ಸೇವ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಇಂಟರ್ನೆಟ್ ಬ್ಯಾಕ್ಗ್ರೌಂಡಲ್ಲಿ ಕನ್ಸ್ಯೂಮ್ ಮಾಡ್ತಿರುತ್ತೆ ಇನ್ಸ್ಟಾಗ್ರಾಮು. ಹಾಗಾಗಿ ಇಮಿಡಿಯೇಟ್ ನೀವು ಏನು ಮಾಡಬೇಕು, ಇಲ್ಲಿ ಬ್ಯಾಕ್ಗ್ರೌಂಡ್ ಡಾಟಾವನ್ನು ಆಫ್ ಮಾಡಬೇಕು. ಇದರಿಂದ ನಿಮಗೆ ಏನು ಅಡಿಷನಲ್ ಏನು ಬೆನಿಫಿಟ್ ಇಲ್ಲ. ಬಟ್ ನೀವು ಇದು ಆನ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಇಂಟರ್ನೆಟ್ ಬೇಗನೆ ಖಾಲಿ ಆಗುತ್ತೆ, ಬ್ಯಾಕ್ಗ್ರೌಂಡಲ್ಲಿ ಕನ್ಸ್ಯೂಮ್ ಆಗುತ್ತೆ. ಹಾಗಾಗಿ ಇದನ್ನು ನೀವು ಆಫ್ ಮಾಡ್ಕೋಬೇಕಾಗುತ್ತೆ. ಈ 4 ಸೆಟ್ಟಿಂಗು, 3 ಸೆಟ್ಟಿಂಗ್ ಪ್ಲಸ್ ಬೋನಸ್ ಸೆಟ್ಟಿಂಗ್ ನೀವು ಮಾಡಿದ್ರೆ ಸಾಕು. 24 ಗಂಟೆ ನೀವು ರೀಲ್ಸ್ ನೋಡಿದ್ರು ಅಥವಾ ಎಷ್ಟು ರೀಲ್ಸ್ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ಡಾಟಾ ಖಾಲಿ ಆಗಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಖಂಡಿತ ಅವ್ರಿಗೆ ಇಷ್ಟ ಆಗುತ್ತೆ. ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.